ತಗೊಂಡಿದ್ರು ಆ 248 ಕೋಟಿ ನಿಮ್ಮದಲ್ಲ, ಆ 248 ಕೋಟಿ ನಮ್ಮದಾಗ್ತದೆ. ನೀವು ಸೋಲೋದು ಖಚಿತ, 100% ಸೋಲ್ತೀವಿ. ದಯಮಾಡಿ ನೀವು ನಿಮ್ಮ ಅಭಿವೃದ್ಧಿಯಲ್ಲಿ ಇವತ್ತು ಸರ್ಕಾರ ಇದೆ, ಎಷ್ಟು ಸಮಯ ಇರುತ್ತೋ ಅಷ್ಟು ಸಮಯದಲ್ಲಿ ನಿಮ್ಮ ಅಭಿವೃದ್ಧಿ ಆದರೂ ಮಾಡಿ ತೋರಿಸಿ ಅಂತ ಹೇಳ್ತೀನಿ. ದಯಮಾಡಿ ಇವತ್ತಿಗೆ ನಮ್ಮ ಏನು ಸ್ವಾಭಿಮಾನ ಜನತಾ ಪಕ್ಷ ಏನು ನಾವು ಇದ್ದೀವಿ, ನಾವು ದೃಢವಾಗಿ ಶಕ್ತಿಯುತವಾಗಿ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತೀವಿ, ಮಾಡೇ ಮಾಡ್ತೀವಿ. ನಿಮ್ಮ ಅಭಿವೃದ್ಧಿ ಕಾರ್ಯಗಳಿದ್ರೆ ಮೆಚ್ತೀವಿ, ನಿಮ್ಮ ಭ್ರಷ್ಟಾಚಾರಕ್ಕೆ ನಮ್ಮದೊಂದು ಧಿಕ್ಕಾರ ಇರಲಿ ಅಂತ ನಾವು ಕೂಗ್ತೀವಿ. ಯಾವತ್ತಿಗೂ ಈ ಭ್ರಷ್ಟಾಚಾರನ ಹೋಗ್ಲಾಡಿಸ್ಲಿಕ್ಕೆ ನಮ್ಮ ಹೋರಾಟ ಇದ್ದೇ ಇರ್ತದೆ. ನಾವು ನಿಮಗೂ ಧಿಕ್ಕಾರ, ಈ ಭ್ರಷ್ಟ ಅಧಿಕಾರಿಗಳಿಗೂ ಧಿಕ್ಕಾರ, ಭ್ರಷ್ಟ ಆಡಳಿತಕ್ಕೂ ಧಿಕ್ಕಾರ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಆದ್ದರಿಂದ ನಿಮ್ಮ ಈ ಒಂದು ಧೋರಣೆಯನ್ನು ಬಿಡಬೇಕು. ಹೊರಗಡೆಯಿಂದ ಬಂದವರನ್ನು ಧೋರಣೆಯನ್ನು ಬಿಟ್ಟು ನೀವು ಕೆಲಸ ಮಾಡಬೇಕು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ದಯಮಾಡಿ ತಾವೆಲ್ಲರೂ ಇವತ್ತೇನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದೀರಿ, ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.